ಹಲೋ ಮಕ್ಕಳೇ, ನಾನು ಏಕ್ತಾ. ನೀವು ಸ್ಪಷ್ಟವಾದ ರಾತ್ರಿಯಲ್ಲಿ ನಕ್ಷತ್ರವನ್ನು ನೋಡುತ್ತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ ಮತ್ತು ಚಂದ್ರನು ಆಕಾಶದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದುದನ್ನು ನೀವು ಗಮನಿಸುತ್ತೀರಿ. ಚಂದ್ರನ ಆಕಾರ ಮತ್ತು ಬೈಸಿಕಲ್ ಚಕ್ರಗಳು ನಿಮಗೆ ವಿಶೇಷ ಜ್ಯಾಮಿತೀಯ ಆಕೃತಿಯನ್ನು ನೆನಪಿಸುತ್ತದೆ. ವೃತ್ತ. ಈ ಪಾಠದಲ್ಲಿ ನಾವು ವಲಯಗಳ ಪ್ರಪಂಚವನ್ನು ಅನ್ವೇಷಿಸುತ್ತೇವೆ, ಅವುಗಳ ಪರಿಭಾಷೆಯನ್ನು ಅರ್ಥಮಾಡಿಕೊಳ್ಳುತ್ತೇವೆ ಮತ್ತು ಅವುಗಳಿಗೆ ಸಂಬಂಧಿಸಿದ ಅಗತ್ಯ ಸಿದ್ಧಾಂತಗಳನ್ನು ಬಹಿರಂಗಪಡಿಸುತ್ತೇವೆ. ನಾವು ಆಕಾಶದ ಪ್ರಯಾಣವನ್ನು ಪ್ರಾರಂಭಿಸೋಣ. ವಲಯಗಳ ಕ್ಷೇತ್ರಕ್ಕೆ. ಈ ಪಾಠದಲ್ಲಿ ನಾವು ವಲಯಗಳ ಆಕರ್ಷಕ ಜಗತ್ತಿನಲ್ಲಿ ಪರಿಶೀಲಿಸುತ್ತೇವೆ. ತ್ರಿಜ್ಯ, ವ್ಯಾಸ, ಸ್ವರಮೇಳ ಮತ್ತು ಸುತ್ತಳತೆಯಂತಹ ಅವರ ವಿಶಿಷ್ಟ ಪರಿಭಾಷೆಗಳನ್ನು ನಾವು ಕಂಡುಕೊಳ್ಳುತ್ತೇವೆ. ನಾವು ಪೈಥಾಗರಿಯನ್ ಪ್ರಮೇಯ, ಕೆತ್ತಲಾದ ಕೋನ ಪ್ರಮೇಯ ಮತ್ತು ಸ್ಪರ್ಶ ಸ್ವರದ ಪ್ರಮೇಯ ಸೇರಿದಂತೆ ಮಹತ್ವದ ಪ್ರಮೇಯಗಳನ್ನು ಅನ್ವೇಷಿಸುತ್ತೇವೆ. ಪಾಠದ ಅಂತ್ಯದ ವೇಳೆಗೆ ನೀವು ವಲಯಗಳು ಮತ್ತು ಅವುಗಳ ಆಕರ್ಷಕ ಗುಣಲಕ್ಷಣಗಳ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಹೊಂದುತ್ತೀರಿ. ಕಲಿಕೆಯ ಫಲಿತಾಂಶಗಳು. ಈ ಪಾಠದ ಕೊನೆಯಲ್ಲಿ ನೀವು ವೃತ್ತದ ಮೂಲಭೂತ ಅಂಶಗಳನ್ನು ಮತ್ತು ಅದರ ಸಂಬಂಧಿತ ನಿಯಮಗಳನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ವೃತ್ತದಲ್ಲಿ ಸ್ವರಮೇಳಗಳ ಸ್ಪರ್ಶಗಳು ಮತ್ತು ಕೋನಗಳಿಗೆ ಸಂಬಂಧಿಸಿದ ಪ್ರಮೇಯಗಳನ್ನು ಗುರುತಿಸಿ ಮತ್ತು ಅನ್ವಯಿಸಿ. ಆವರ್ತ ಚತುರ್ಭುಜಗಳು ಮತ್ತು ಅವುಗಳ ಕೋನಗಳ ಗುಣಲಕ್ಷಣಗಳನ್ನು ಗುರುತಿಸಿ. ವೃತ್ತದ ಮಧ್ಯಭಾಗಕ್ಕೆ ಸಂಬಂಧಿಸಿದಂತೆ ಸ್ವರಮೇಳಗಳ ದೂರ ಮತ್ತು ಉದ್ದವನ್ನು ಲೆಕ್ಕಹಾಕಿ. ವೃತ್ತದ ಪರಿಕಲ್ಪನೆಯನ್ನು 3 ಬಿಂದುಗಳು ಮತ್ತು ಅದರ ಸುತ್ತಳತೆಯ ಮೂಲಕ ಅನ್ವಯಿಸಿ. ಕೀವರ್ಡ್ಗಳು: ವಲಯಗಳು, ತ್ರಿಜ್ಯ, ವ್ಯಾಸ, ಸ್ವರಮೇಳ, ಸುತ್ತಳತೆ, ಪೈಥಾಗರಿಯನ್ ಪ್ರಮೇಯ, ಕೆತ್ತಲಾದ ಕೋನ ಪ್ರಮೇಯ, ಕೇಂದ್ರ ಕೋನಗಳು, ಆರ್ಕ್ಸ್, ಸ್ಪರ್ಶ ಸ್ವರದ ಪ್ರಮೇಯ. ಸರ್ಕಲ್ ಎಂದರೇನು ಎಂದು ನಿಮಗೆ ತಿಳಿಸಿ. ನಮ್ಮ ಜೀವನದಲ್ಲಿ ದುಂಡಗಿನ ಆಕಾರದಲ್ಲಿರುವ ಅನೇಕ ವಸ್ತುಗಳು ಇವೆ. ಕೆಲವು ಉದಾಹರಣೆಗಳೆಂದರೆ ಗಡಿಯಾರ, ಡಾರ್ಟ್ಬೋರ್ಡ್, ಕಾರ್ಟ್ವೀಲ್, ಉಂಗುರ, ವಾಹನ ಚಕ್ರ, ನಾಣ್ಯಗಳು ಇತ್ಯಾದಿ. ಕೇಂದ್ರದಿಂದ ಸಮಾನ ಅಂತರದಲ್ಲಿ ಸಂಪರ್ಕಗೊಂಡಿರುವ ಎಲ್ಲ ಬಿಂದುಗಳೊಂದಿಗೆ ಯಾವುದೇ ಮುಚ್ಚಿದ ಆಕಾರವು ವೃತ್ತವನ್ನು ರೂಪಿಸುತ್ತದೆ. ತನ್ನ ಗಡಿಯಿಂದ ಎಲ್ಲಿಂದಾದರೂ ಸಮಾನ ದೂರದಲ್ಲಿರುವ ಯಾವುದೇ ಬಿಂದುವನ್ನು ವೃತ್ತದ ಕೇಂದ್ರ ಎಂದು ಕರೆಯಲಾಗುತ್ತದೆ. ತ್ರಿಜ್ಯವು ಲ್ಯಾಟಿನ್ ಪದವಾಗಿದ್ದು ಇದರರ್ಥ ಕಿರಣ. ಆದರೆ ವೃತ್ತದಲ್ಲಿ ಇದು ವೃತ್ತದ ಮಧ್ಯದಿಂದ ಅದರ ಅಂಚಿನವರೆಗಿನ ರೇಖೆಯ ವಿಭಾಗವಾಗಿದೆ. ಆದ್ದರಿಂದ ವೃತ್ತದ ಮಧ್ಯದಲ್ಲಿ ಪ್ರಾರಂಭವಾಗುವ ಅಥವಾ ಕೊನೆಗೊಳ್ಳುವ ಮತ್ತು ವೃತ್ತದ ಗಡಿಯಲ್ಲಿ ಎಲ್ಲಿಯಾದರೂ ಸೇರುವ ಯಾವುದೇ ರೇಖೆಯನ್ನು ವೃತ್ತದ ತ್ರಿಜ್ಯ ಎಂದು ಕರೆಯಲಾಗುತ್ತದೆ. ಒಂದು ವೃತ್ತದ ಒಳ ಮತ್ತು ಹೊರಭಾಗ. ಸಮತಟ್ಟಾದ ಮೇಲ್ಮೈಯಲ್ಲಿ ವೃತ್ತದ ಒಳಭಾಗವು ಕೇಂದ್ರದಿಂದ ದೂರವು ತ್ರಿಜ್ಯಕ್ಕಿಂತ ಕಡಿಮೆ ಇರುವ ರೇಖೆಯಾಗಿದೆ. ವಲಯಕ್ಕೆ ಸಂಬಂಧಿಸಿದ ನಿಯಮಗಳು. ಸ್ವರಮೇಳ. ವೃತ್ತದ ಗಡಿಯ ಮೇಲೆ ಬೀಳುವ 2 ಅಂತಿಮ ಬಿಂದುಗಳನ್ನು ಹೊಂದಿರುವ ಯಾವುದೇ ನೇರ ರೇಖೆಯ ವಿಭಾಗವನ್ನು ಸ್ವರಮೇಳ ಎಂದು ಕರೆಯಲಾಗುತ್ತದೆ.
ಲ್ಯಾಟಿನ್ ಭಾಷೆಯಲ್ಲಿ ಇದರ ಅರ್ಥ ಬೌಸ್ಪ್ರಿಂಗ್, ವ್ಯಾಸ. ವೃತ್ತದ ಮಧ್ಯಭಾಗದ ಮೂಲಕ ಹಾದು ಹೋಗುವ ಯಾವುದೇ ನೇರ ರೇಖೆಯ ವಿಭಾಗ ಅಥವಾ ಸ್ವರಮೇಳ ಮತ್ತು ಅದರ ಅಂತಿಮ ಬಿಂದುಗಳು ವೃತ್ತದ ಗಡಿಯಲ್ಲಿ ಸಂಪರ್ಕಿಸುತ್ತದೆ. ಇದನ್ನು ವೃತ್ತದ ವ್ಯಾಸ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ವೃತ್ತದಲ್ಲಿ ವ್ಯಾಸವು ವೃತ್ತದಲ್ಲಿ ಸಾಧ್ಯವಾದಷ್ಟು ಉದ್ದವಾದ ಸ್ವರಮೇಳವಾಗಿದೆ. ಆರ್ಕ್ ಎರಡು ಬಿಂದುಗಳನ್ನು ಸೇರುವ ಯಾವುದೇ ಮೃದುವಾದ ವಕ್ರರೇಖೆಯನ್ನು ಆರ್ಕ್ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ವೃತ್ತದಲ್ಲಿ ನಾವು ಎರಡು ಸಂಭವನೀಯ ಆರ್ಕ್ಗಳನ್ನು ಹೊಂದಬಹುದು. ದೊಡ್ಡದನ್ನು ಮೇಜರ್ ಆರ್ಕ್ ಎಂದು ಕರೆಯಲಾಗುತ್ತದೆ ಮತ್ತು ಚಿಕ್ಕದಾದನ್ನು ಮೈನರ್ ಆರ್ಕ್ ಎಂದು ಕರೆಯಲಾಗುತ್ತದೆ. ಸುತ್ತಳತೆ ರೇಖೆಯ ವಿಭಾಗವನ್ನು ಮಾಡಲು ನಾವು ಅದನ್ನು ತೆರೆದು ನೇರಗೊಳಿಸಿದರೆ ಅದು ವೃತ್ತದ ಉದ್ದವಾಗಿದೆ. ವೃತ್ತದ ವಿಭಾಗ ಮತ್ತು ವಿಭಾಗ ವೃತ್ತದ ಒಂದು ವಿಭಾಗವು ಅದರ ಆರ್ಕ್ ಮತ್ತು ಸ್ವರಮೇಳದ ನಡುವಿನ ಪ್ರದೇಶವಾಗಿದೆ. ಇದು ಪ್ರಮುಖ ಅಥವಾ ಸಣ್ಣ ವಿಭಾಗವಾಗಿರಬಹುದು. ವೃತ್ತದ ವಲಯವು ಒಂದು ಚಾಪದಿಂದ ಆವೃತವಾಗಿರುವ ಪ್ರದೇಶ ಮತ್ತು ವೃತ್ತದ ಮಧ್ಯಭಾಗವನ್ನು ಸೇರುವ ಎರಡು ತ್ರಿಜ್ಯಗಳು. ಇದು ಪ್ರಮುಖ ಅಥವಾ ಸಣ್ಣ ವಲಯವಾಗಿರಬಹುದು. ಒಂದು ಹಂತದಲ್ಲಿ ಸ್ವರಮೇಳದಿಂದ ಒಳಗೊಳ್ಳುವ ಕೋನ. ವೃತ್ತದಲ್ಲಿ AB ಎಂಬುದು ಸ್ವರಮೇಳವಾಗಿದ್ದರೆ ಮತ್ತು ವೃತ್ತದ ಯಾವುದೇ ಹಂತದಲ್ಲಿ ಆಂಗಲ್ ACB ಅನ್ನು ಮಾಡುತ್ತಿದ್ದರೆ ಇದು C ಬಿಂದುವಿನಲ್ಲಿ AB ಸ್ವರಮೇಳದಿಂದ ಉಪಕ್ರಮಿಸಿದ ಕೋನವಾಗಿದೆ. ಅಂತೆಯೇ ಆಂಗಲ್ AOB ಎಂಬುದು O ಬಿಂದುವಿನಲ್ಲಿ AB ಸ್ವರಮೇಳದಿಂದ ಒಳಗೊಳ್ಳುವ ಕೋನವಾಗಿದೆ. ಅಂದರೆ ಕೇಂದ್ರದಲ್ಲಿ ಮತ್ತು ಆಂಗಲ್ ADB ಎಂಬುದು ವೃತ್ತದ ಮೇಲೆ D ಬಿಂದುವಿನಲ್ಲಿ AB ಇಂದ ಉಪಕ್ರಮಿಸಿದ ಕೋನವಾಗಿದೆ. ನಾವು ಪ್ರಮೇಯವನ್ನು ನೋಡೋಣ. ವೃತ್ತದ ಯಾವುದೇ ಎರಡು ಸಮಾನ ಸ್ವರಮೇಳಗಳು ಕೇಂದ್ರದಲ್ಲಿ ಸಮಾನ ಕೋನಗಳು ಒಳಗೊಳ್ಳುತ್ತವೆ. ಇಲ್ಲಿ ವೃತ್ತದಲ್ಲಿ ಎರಡು ಸ್ವರಮೇಳಗಳನ್ನು ನೀಡಲಾಗಿದೆ ಮತ್ತು O ಕೇಂದ್ರದೊಂದಿಗೆ PQ = RS. ಆದ್ದರಿಂದ OP = OS = OQ = OR ಎಲ್ಲವೂ ವೃತ್ತದ ತ್ರಿಜ್ಯಗಳು. ಟ್ರಯಾಂಗಲ್ POQ = ಟ್ರಯಾಂಗಲ್ SOR. ಆದ್ದರಿಂದ ಆಂಗಲ್ POQ = ಆಂಗಲ್ SOR. ಕೇಂದ್ರಕ್ಕೆ ಸಮಾನವಾದ ಸ್ವರಮೇಳಗಳಿಂದ ಒಳಗೊಳ್ಳುವ ಕೋನಗಳು ಸಹ ಸಮಾನವಾಗಿವೆ ಎಂದು ಇದು ತೋರಿಸುತ್ತದೆ. ಪ್ರಮೇಯ ನಾವು ವೃತ್ತದ ಮಧ್ಯದಿಂದ ಯಾವುದೇ ಸ್ವರಮೇಳಕ್ಕೆ ಲಂಬವಾಗಿ ಚಿತ್ರಿಸಿದರೆ ಅದು ಸ್ವರಮೇಳವನ್ನು ವಿಭಜಿಸುತ್ತದೆ. ನಾವು ಕೇಂದ್ರದಿಂದ ವೃತ್ತದ ಸ್ವರಮೇಳಕ್ಕೆ ಲಂಬವಾಗಿ ಚಿತ್ರಿಸಿದರೆ ಅದು ಸ್ವರಮೇಳವನ್ನು ವಿಭಜಿಸುತ್ತದೆ ಮತ್ತು ದ್ವಿಭಾಜಕವು ಸ್ವರಮೇಳಕ್ಕೆ 90 ಡಿಗ್ರಿ ಕೋನವನ್ನು ಮಾಡುತ್ತದೆ. ನೋಡೋಣ. ಒಂದು ಪ್ರಮುಖ ಪ್ರಮೇಯ. ಸ್ವರಮೇಳವನ್ನು ವಿಭಜಿಸಲು ವೃತ್ತದ ಮಧ್ಯಭಾಗದಿಂದ ಎಳೆಯುವ ರೇಖೆಯು ಸ್ವರಮೇಳಕ್ಕೆ ಲಂಬವಾಗಿರಬೇಕು. ಪುರಾವೆ
ಓ ವೃತ್ತದ ಮಧ್ಯಭಾಗದಿಂದ ಎಸಿಯು ಮಧ್ಯಬಿಂದುವಿಗೆ ಒಬಿ ರೇಖೆಯನ್ನು ಎಳೆಯುತ್ತೇವೆ. ಅಂದರೆ ಬಿ ನಂತರ ಒಬಿ ಎಬಿ ಸ್ವರಮೇಳಕ್ಕೆ ಲಂಬವಾಗಿರುತ್ತದೆ. ನಾವು ಒಎ ಮತ್ತು ಒಸಿಗೆ ಸೇರಿದರೆ ನಂತರ ಟ್ರಯಾಂಗಲ್ ಒಬಿಎ ಮತ್ತು ಟ್ರಯಾಂಗಲ್ ಒಬಿಸಿ, ಎಬಿ ಬಿಸಿ, ಬಿ ಎಂಬುದು ಎಸಿಯ ಮಧ್ಯಬಿಂದು. ಒಎ ಒಸಿ ಎರಡು ಒಂದೇ ವೃತ್ತದ ತ್ರಿಜ್ಯಗಳಾಗಿವೆ. ಒಬಿ ಒಬಿ ಅದೇ ಕಡೆ. ಆದ್ದರಿಂದ ಟ್ರಯಾಂಗಲ್ ಒಬಿಎ ಟ್ರಯಾಂಗಲ್ ಒಬಿಸಿ ಇವೆರಡು ಎಸ್ 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 ಸೈಡ್ 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 ಸರ್ವಸಮಾನ ನಿಯಮದಿಂದ ಸರ್ವಸಮಾನವಾಗಿವೆ. ಆಂಗಲ್ ಒಬಿಎ ಆಂಗಲ್ ಒಬಿಸಿ ಸಮಾನ ತ್ರಿಕೋನಗಳ ಆಯಾ ಕೋನಗಳು. ಆಂಗಲ್ ಒಬಿಎ ಆಂಗಲ್ ಒಬಿಸಿ ಆಂಗಲ್ ಎಬಿಸಿ 180 ಡಿಗ್ರಿ ರೇಖೀಯ ಜೋಡಿ. ಆಂಗಲ್ ಒಬಿಸಿ ಆಂಗಲ್ ಒಬಿಸಿ 180 ಡಿಗ್ರಿ. ಇಂದಿನಿಂದ ಆಂಗಲ್ ಒಬಿಎ ಆಂಗಲ್ ಒಬಿಸಿ. ಎರಡು ಇಂಟು ಆಂಗಲ್ ಒಬಿಸಿ 180 ಡಿಗ್ರಿ. ಆಂಗಲ್ ಒಬಿಸಿ 90 ಡಿಗ್ರಿ. ಆಂಗಲ್ ಒಬಿಸಿ ಆಂಗಲ್ ಒಬಿಎ 90 ಡಿಗ್ರಿ. ಆದ್ದರಿಂದ ಒಬಿ ಪರ್ಪೆಂಡಿಕ್ಯುಲರ್ ಎಸಿ. ಆದ್ದರಿಂದ ಪ್ರಮೇಯವನ್ನು ಸಾಬೀತುಪಡಿಸಲಾಗಿದೆ. ಕೇಂದ್ರದಲ್ಲಿ ಒಂದು ಚಾಪದಿಂದ ಒಳಗೊಳ್ಳುವ ಕೋನವು ವೃತ್ತದ ಉಳಿದ ಭಾಗದಲ್ಲಿ ಬೇರೆ ಯಾವುದಾದರೂ ಬಿಂದುವಿನಲ್ಲಿ ಅದೇ ಚಾಪದಿಂದ 2 ಪಟ್ಟು ಕಡಿಮೆಯಾಗಿದೆ. ಚಿತ್ರದಲ್ಲಿ ಆಂಗಲ್ POQ 2 ಆಂಗಲ್ PRQ. ಇನ್ನೊಂದು ಪ್ರಮೇಯವನ್ನು ನೋಡೋಣ. ವೃತ್ತದ ಒಂದೇ ಭಾಗದಲ್ಲಿ ಇರುವ ಸಾಮಾನ್ಯ ಸ್ವರಮೇಳದ ಕೋನಗಳು ಯಾವಾಗಲೂ ಸಮಾನವಾಗಿರುತ್ತದೆ. ಸ್ವರಮೇಳದಿಂದ ಯಾವುದೇ ಬಿಂದುವಿಗೆ 2 ಕೋನಗಳು ಇದ್ದರೆ ವೃತ್ತದ ಅದೇ ಭಾಗದಲ್ಲಿ ಇರುವ ವೃತ್ತದ ಮೇಲೆ ಅವು ಸಮಾನವಾಗಿರುತ್ತದೆ. ಆಂಗಲ್ ಎ ಅರ್ಧ ಆಂಗಲ್ ಸಿ ಮೇಲಿನ ಪ್ರಮೇಯದಿಂದ ಮತ್ತು ಆಂಗಲ್ ಬಿ ಅರ್ಧ ಆಂಗಲ್ ಸಿ. ಆದ್ದರಿಂದ ಆಂಗಲ್ ಎ ಆಂಗಲ್ ಬಿ. ಮಕ್ಕಳು, ಆವರ್ತಕ ಚತುರ್ಭುಜ ಎಂದರೇನು? ಚತುರ್ಭುಜದ ಎಲ್ಲ ಶೃಂಗಗಳು ವೃತ್ತದಲ್ಲಿ ಬಂದರೆ ಅದು ಚಕ್ರೀಯ ಚತುರ್ಭುಜ ಎಂದು ಹೇಳಲಾಗುತ್ತದೆ. ಪ್ರಮೇಯ: ಚಕ್ರೀಯ ಚತುರ್ಭುಜದ ಯಾವುದೇ ಜೋಡಿ ವಿರುದ್ಧ ಕೋನಗಳು 180 ಡಿಗ್ರಿ ಮೊತ್ತವನ್ನು ಹೊಂದಿರುತ್ತದೆ. ಆಂಗಲ್ ಎ ಆಂಗಲ್ ಬಿ ಆಂಗಲ್ ಸಿ ಆಂಗಲ್ ಡಿ 360 ಡಿಗ್ರಿ. ಚತುರ್ಭುಜದ ಕೋನ ಮೊತ್ತದ ಆಸ್ತಿ. ಆಂಗಲ್ ಎ ಆಂಗಲ್ ಸಿ 180 ಡಿಗ್ರಿ. ಆಂಗಲ್ ಬಿ ಆಂಗಲ್ ಡಿ 180 ಡಿಗ್ರಿ. ನೆನಪಿಡುವ ಅಂಶಗಳು: ವೃತ್ತವು ಅದರ ಕೇಂದ್ರದಿಂದ ಸಮಾನವಾದ ಎಲ್ಲ ಬಿಂದುಗಳೊಂದಿಗೆ ಮುಚ್ಚಿದ ಆಕಾರವಾಗಿದೆ. ಸ್ವರಮೇಳಗಳು ವೃತ್ತದ ಗಡಿಯಲ್ಲಿ 2 ಅಂತಿಮ ಬಿಂದುಗಳೊಂದಿಗೆ ರೇಖೆಯ ಭಾಗಗಳಾಗಿವೆ. ವೃತ್ತದ ಮಧ್ಯಭಾಗದಿಂದ ಸ್ವರಮೇಳಕ್ಕೆ ಲಂಬವಾಗಿ ಸ್ವರಮೇಳವನ್ನು ವಿಭಜಿಸುತ್ತದೆ. ಕೇಂದ್ರದಲ್ಲಿ ಒಂದು ಚಾಪದಿಂದ ಒಳಗೊಳ್ಳುವ ಕೋನವು ವೃತ್ತದ ಮೇಲೆ ಯಾವುದೇ ಇತರ ಬಿಂದುವಿನಲ್ಲಿ ಅದರ ಕೋನದ 2 ಪಟ್ಟು ಇರುತ್ತದೆ.
ಆವರ್ತಕ ಚತುರ್ಭುಜದಲ್ಲಿ ವಿರುದ್ಧ ಕೋನಗಳು 180 ಡಿಗ್ರಿ ಮೊತ್ತವನ್ನು ಹೊಂದಿರುತ್ತವೆ. ವೀಕ್ಷಿಸಿದ್ದಕ್ಕಾಗಿ ವಂದನೆಗಳು. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಂದಾದಾರರಾಗಿ.